ಇರಾನ್ನ ವಾಯುಗಡಿ ಎಲ್ಲವೂ ಕೂಡ ಬಂದಾಗಿದೆ. ಆ ಮೂಲಕ ಇರಾನ್ ಒಂದು ವೇಳೆ ಅಮೆರಿಕ ತನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆ ವ್ಯತ್ಯಯ ಆಗಿದೆ. ನಾನು ಆಗಲೇ ಹೇಳಿದಾಗೆ ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ, ಕೆಲವು ಬಂದಾಗಿದೆ ಕೂಡ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ರದ್ದಾಗಿದೆ. ಇರಾನ್ ವಾಯು ಪ್ರದೇಶ ಬಂದಾಗಿದೆ, ವಾಯು ಗಡಿ ಬಂದಾಗಿದೆ. ಭಾರತದ ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ವ್ಯತ್ಯಯ ಆಗಿದ್ದಾವೆ. ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ಅಂತ ಹೇಳಿ ರದ್ದಾಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಾವಿರಾರು ಜನ ಇರಾನ್ನ ಪ್ರಜೆಗಳವರು, ಸಾವಿರಾರು ಜನರ ಮಾರಣ ಹೋಮ ಆಗ್ತಾ ಇದೆ. ಇರಾನ್ನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ ಅಂತರ್ಯುದ್ಧ. ಸರ್ವಾಧಿಕಾರಿ ಖಮೇನಿ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇರಾನ್ನಲ್ಲೇನೆ. ಸರ್ವಾಧಿಕಾರಿಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಇರಾನ್ ಮೃತ್ಯು ದಂಡವನ್ನು ವಿಧಿಸ್ತಾ ಇದೆ. ರಾಜಧಾನಿ ಟೆಹರಾನ್ನ ಎಲ್ಲೆಡೆ ಬರೀ ಹೆಣಗಳ ರಾಶಿಯೇ ಕಾಣಿಸ್ತಾ ಇದೆ. ಸಾವಿರಾರು ಜನ ಇರಾನ್ನ ಸರ್ವಾಧಿಕಾರಿ ಖಮೇನಿ ಅವರ ಆಡಳಿತವನ್ನು ವಿರೋಧಿಸಿ ನಡೀತಾ ಇರುವಂಥ ಈ ಹೋರಾಟ, ಆ ಹೋರಾಟಕ್ಕೆ ಭಾಗಿಯಾದಂಥ ಪ್ರತಿಭಟನಾಕಾರರ ಮೇಲೆ ಮೃತ್ಯು ದಂಡಾಸ್ತ್ರವನ್ನು ವಿಧಿಸ್ತಾ ಇದೆ ಖಮೇನಿ ಸರ್ಕಾರ. ಇರಾನ್ನ ವಾಯುಗಡಿ ಎಲ್ಲವೂ ಕೂಡ ಬಂದಾಗಿದೆ. ಆ ಮೂಲಕ ಇರಾನ್ ಒಂದು ವೇಳೆ ಅಮೆರಿಕ ತನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆ ವ್ಯತ್ಯಯ ಆಗಿದೆ. ನಾನು ಆಗಲೇ ಹೇಳಿದಾಗೆ ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ, ಕೆಲವು ಬಂದಾಗಿದೆ ಕೂಡ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ರದ್ದಾಗಿದೆ. ಇರಾನ್ ವಾಯು ಪ್ರದೇಶ ಬಂದಾಗಿದೆ, ವಾಯು ಗಡಿ ಬಂದಾಗಿದೆ. ಭಾರತದ ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ವ್ಯತ್ಯಯ ಆಗಿದ್ದಾವೆ. ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ಅಂತ ಹೇಳಿ ರದ್ದಾಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಾವಿರಾರು ಜನ ಇರಾನ್ನ ಪ್ರಜೆಗಳವರು, ಸಾವಿರಾರು ಜನರ ಮಾರಣ ಹೋಮ ಆಗ್ತಾ ಇದೆ. ಇರಾನ್ನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ ಅಂತರ್ಯುದ್ಧ. ಸರ್ವಾಧಿಕಾರಿ ಖಮೇನಿ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇರಾನ್ನಲ್ಲೇನೆ. ಸರ್ವಾಧಿಕಾರಿಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಇರಾನ್ ಮೃತ್ಯು ದಂಡವನ್ನು ವಿಧಿಸ್ತಾ ಇದೆ. ರಾಜಧಾನಿ ಟೆಹರಾನ್ನ ಎಲ್ಲೆಡೆ ಬರೀ ಹೆಣಗಳ ರಾಶಿಯೇ ಕಾಣಿಸ್ತಾ ಇದೆ. ಸಾವಿರಾರು ಜನ ಇರಾನ್ನ ಸರ್ವಾಧಿಕಾರಿ ಖಮೇನಿ ಅವರ ಆಡಳಿತವನ್ನು ವಿರೋಧಿಸಿ ನಡೀತಾ ಇರುವಂಥ ಈ ಹೋರಾಟ, ಆ ಹೋರಾಟಕ್ಕೆ ಭಾಗಿಯಾದಂಥ ಪ್ರತಿಭಟನಾಕಾರರ ಮೇಲೆ ಮೃತ್ಯು ದಂಡಾಸ್ತ್ರವನ್ನು ವಿಧಿಸ್ತಾ ಇದೆ ಖಮೇನಿ ಸರ್ಕಾರ. ಇರಾನ್ನ ವಾಯುಗಡಿ ಎಲ್ಲವೂ ಕೂಡ ಬಂದಾಗಿದೆ. ಆ ಮೂಲಕ ಇರಾನ್ ಒಂದು ವೇಳೆ ಅಮೆರಿಕ ತನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆ ವ್ಯತ್ಯಯ ಆಗಿದೆ. ನಾನು ಆಗಲೇ ಹೇಳಿದಾಗೆ ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ, ಕೆಲವು ಬಂದಾಗಿದೆ ಕೂಡ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ರದ್ದಾಗಿದೆ. ಇರಾನ್ ವಾಯು ಪ್ರದೇಶ ಬಂದಾಗಿದೆ, ವಾಯು ಗಡಿ ಬಂದಾಗಿದೆ. ಭಾರತದ ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ವ್ಯತ್ಯಯ ಆಗಿದ್ದಾವೆ. ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ಅಂತ ಹೇಳಿ ರದ್ದಾಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಾವಿರಾರು ಜನ ಇರಾನ್ನ ಪ್ರಜೆಗಳವರು, ಸಾವಿರಾರು ಜನರ ಮಾರಣ ಹೋಮ ಆಗ್ತಾ ಇದೆ. ಇರಾನ್ನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ ಅಂತರ್ಯುದ್ಧ. ಸರ್ವಾಧಿಕಾರಿ ಖಮೇನಿ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇರಾನ್ನಲ್ಲೇನೆ. ಸರ್ವಾಧಿಕಾರಿಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಇರಾನ್ ಮೃತ್ಯು ದಂಡವನ್ನು ವಿಧಿಸ್ತಾ ಇದೆ. ರಾಜಧಾನಿ ಟೆಹರಾನ್ನ ಎಲ್ಲೆಡೆ ಬರೀ ಹೆಣಗಳ ರಾಶಿಯೇ ಕಾಣಿಸ್ತಾ ಇದೆ. ಸಾವಿರಾರು ಜನ ಇರಾನ್ನ ಸರ್ವಾಧಿಕಾರಿ ಖಮೇನಿ ಅವರ ಆಡಳಿತವನ್ನು ವಿರೋಧಿಸಿ ನಡೀತಾ ಇರುವಂಥ ಈ ಹೋರಾಟ, ಆ ಹೋರಾಟಕ್ಕೆ ಭಾಗಿಯಾದಂಥ ಪ್ರತಿಭಟನಾಕಾರರ ಮೇಲೆ ಮೃತ್ಯು ದಂಡಾಸ್ತ್ರವನ್ನು ವಿಧಿಸ್ತಾ ಇದೆ ಖಮೇನಿ ಸರ್ಕಾರ. ಇರಾನ್ನ ವಾಯುಗಡಿ
ಎಲ್ಲವೂ ಕೂಡ ಬಂದಾಗಿದೆ. ಆ ಮೂಲಕ ಇರಾನ್ ಒಂದು ವೇಳೆ ಅಮೆರಿಕ ತನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆ ವ್ಯತ್ಯಯ ಆಗಿದೆ. ನಾನು ಆಗಲೇ ಹೇಳಿದಾಗೆ ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಕೆಲವು ಬಂದಾಗಿದೆ ಕೂಡ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ರದ್ದಾಗಿದೆ. ಇರಾನ್ ವಾಯು ಪ್ರದೇಶ ಬಂದಾಗಿದೆ, ವಾಯು ಗಡಿ ಬಂದಾಗಿದೆ. ಭಾರತದ ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ವ್ಯತ್ಯಯ ಆಗಿದ್ದಾವೆ. ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ಅಂತೇಳಿ ರದ್ದಾಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಾವಿರಾರು ಜನ ಇರಾನ್ನ ಪ್ರಜೆಗಳವರು, ಸಾವಿರಾರು ಜನರ ಮಾರಣ ಹೋಮ ಆಗ್ತಾ ಇದೆ. ಇರಾನ್ನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ ಅಂತರ್ಯುದ್ಧ. ಸರ್ವಾಧಿಕಾರಿ ಖಮೇನಿ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇರಾನ್ನಲ್ಲೇನೆ. ಸರ್ವಾಧಿಕಾರಿಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಇರಾನ್ ಮೃತ್ಯು ದಂಡವನ್ನು ವಿಧಿಸ್ತಾ ಇದೆ. ರಾಜಧಾನಿ ಟೆಹರಾನ್ನ ಎಲ್ಲೆಡೆ ಬರೀ ಹೆಣಗಳ ರಾಶಿಯೇ ಕಾಣಿಸ್ತಾ ಇದೆ. ಸಾವಿರಾರು ಜನ ಇರಾನ್ನ ಸರ್ವಾಧಿಕಾರಿ ಖಮೇನಿ ಅವರ ಆಡಳಿತವನ್ನು ವಿರೋಧಿಸಿ ನಡೀತಾ ಇರುವಂಥ ಈ ಹೋರಾಟ, ಆ ಹೋರಾಟಕ್ಕೆ ಭಾಗಿಯಾದಂಥ ಪ್ರತಿಭಟನಾಕಾರರ ಮೇಲೆ ಮೃತ್ಯು ದಂಡಾಸ್ತ್ರವನ್ನು ವಿಧಿಸ್ತಾ ಇದೆ ಖಮೇನಿ ಸರ್ಕಾರ. ಇರಾನ್ನ ವಾಯುಗಡಿ ಎಲ್ಲವೂ ಕೂಡ ಬಂದಾಗಿದೆ. ಆ ಮೂಲಕ ಇರಾನ್ ಒಂದು ವೇಳೆ ಅಮೆರಿಕ ತನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಹೇಳಿ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆ ವ್ಯತ್ಯಯ ಆಗಿದೆ. ನಾನು ಆಗಲೇ ಹೇಳಿದಾಗೆ ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಕೆಲವು ಬಂದಾಗಿದೆ ಕೂಡ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ರದ್ದಾಗಿದೆ. ಇರಾನ್ ವಾಯು ಪ್ರದೇಶ ಬಂದಾಗಿದೆ, ವಾಯು ಗಡಿ ಬಂದಾಗಿದೆ. ಭಾರತದ ಹಲವು ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ವ್ಯತ್ಯಯ ಆಗಿದ್ದಾವೆ. ಯುರೋಪ್ಗೆ ಹೊರಟಿರುವ ವಿಮಾನಯಾನ ವಿಳಂಬ ಆಗ್ತಾ ಇದೆ. ಅಮೆರಿಕಕ್ಕೆ ಹಾರಲಿರುವ ವಿಮಾನಗಳ ಸೇವೆ ದಿಢೀರ್ ಅಂತೇಳಿ ರದ್ದಾಗಿದೆ. ಇರಾನ್ನಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಾವಿರಾರು ಜನ ಇರಾನ್ನ ಪ್ರಜೆಗಳವರು, ಸಾವಿರಾರು ಜನರ ಮಾರಣ ಹೋಮ ಆಗ್ತಾ ಇದೆ. ಇರಾನ್ನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ ಅಂತರ್ಯುದ್ಧ. ಸರ್ವಾಧಿಕಾರಿ ಖಮೇನಿ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇರಾನ್ನಲ್ಲೇನೆ. ಸರ್ವಾಧಿಕಾರಿಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಇರಾನ್ ಮೃತ್ಯು ದಂಡವನ್ನು ವಿಧಿಸ್ತಾ ಇದೆ. ರಾಜಧಾನಿ ಟೆಹರಾನ್ನ ಎಲ್ಲೆಡೆ ಬರೀ ಹೆಣಗಳ ರಾಶಿಯೇ ಕಾಣಿಸ್ತಾ ಇದೆ. ಸಾವಿರಾರು ಜನ ಇರಾನ್ನ ಸರ್ವಾಧಿಕಾರಿ ಖಮೇನಿ ಅವರ ಆಡಳಿತವನ್ನು ವಿರೋಧಿಸಿ ನಡೀತಾ ಇರುವಂತಹ ಈ ಹೋರಾಟ, ಆ ಹೋರಾಟಕ್ಕೆ ಭಾಗಿಯಾದ